ಮಾನ್ಯ ಅಧ್ಯಕ್ಷರೇ, ಯುಸಿ ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಅಲ್ಲಿಗೆ ಹೋಗಲ್ಲ, ನಂಬುಣತೆ ನಾನು ನೋಡ್ಕೊಂಡು ಬಿಡ್ತೇನೆ. ಮಾನ್ಯ ಅಧ್ಯಕ್ಷರೇ, 19/8/2025, 8/9/2025, 13/11/2025, 26/2025 ಮತ್ತು 17/1/2026 5 ಬಾರಿ ಪತ್ರ ಬರೆದಿದೆ 48 ಕೋಟಿ ಬಿಡುಗಡೆ ಮಾಡಿ ಅಂತ. ಯುಸಿ ಕೊಟ್ಟಿರೋದು ಇದು ಮೊದಲನೇದು. ಎರಡನೇದು 9/7/2024, 2/1/2025, 7/5/2025, 26/2025, 19/8/2025, 18/9/2025, 13/11/2025, 17/1/2026 8 ಪತ್ರ ಕೊಟ್ಟಿದೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. 4 ಕೊಡ್ತಿದ್ದೀರಾ? ಎಷ್ಟು ವರ್ಷದಿದ್ದು? ಅದಕ್ಕೆ ಹೇಳಿದೆ, ಈ ಅನುಪಾಲನಾ ವರದಿಯನ್ನ ಮೊದಲು ತಂದ್ಬಿಡ್ಬೇಕು, ಆಮೇಲೆ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ. ಅಜಗಜಾಂತರವಾದಂತ ವ್ಯತ್ಯಾಸ ಸರ್. ಅನುಪಾಲನಾ ವರದಿಯೊಳಗೆ 50% ಬಿಡುಗಡೆ ಮಾಡ್ತೀವಿ. ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಭಯಂಕರ ಗಾತ್ರದ ಬಜೆಟ್ ಮಂಡನೆ ಮಾಡ್ತೀವಿ. ಅದಕ್ಕೆ ಹೇಳಿದೆ, ಅನುಪಾಲನಾ ವರದಿ ಇದೆಯಲ್ಲ, ಇದಕ್ಕೆ ಸತ್ಯಕ್ಕೆ ಹತ್ತಿರವಾಗಿರುವಂತ ಅನುಪಾಲನಾ ವರದಿ ಇಟ್ಕೊಂಡು ಕಾರ್ಯವನ್ನು ಮಾಡಬೇಕು. ನೀವೇ ಕೊಟ್ಟರೆ, ನಾವೇ ಯುಸಿ ಕಳಿಸಿರೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ. ಓಕೆ, ಸುಮ್ಮನೆ ಏನೇನು ಹೇಳಕ್ ಬಂದಿಲ್ಲ ಸರ್ ನಾವಿಲ್ಲಿ. ಹೀಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ದಾಖಲೆ ಕೊಟ್ಟಿದ್ದಾರೆ. ಯುಸಿ ಅಲ್ವಾ ಅದು? ಎಂತ ಯುಸಿ ಅಲ್ಲ, ಅದು ತಿರುಗಿಸ್ತಾರ ನೋಡಿ. ಅದು ಯುಸಿ ಅಲ್ವಾ? ಜೆಜೆಎಂದು ಅಂತ ನಾನು ಹೇಳಕ್ ಪಂಚಾಯತ್ ಅಂತ ಇದು ವಿತ್ತೀಯ ಇಲಾಖೆ 15,000 ಕೋಟಿ ರೂಪಾಯಿ ನಾವು ನಿಂತು ಇಲ್ಲ. ಸ್ವಲ್ಪ ಲಾಜಿಕ್ ಆಗ ಸರ್ಕಾರ ಅವ್ರು ಹೇಳಿ ಆನ್ಸರ್ ಮಾಡುವಾಗ ನೀವೇ ಹೇಳ್ತಾ ಇರೋದು ಸರ್. ಸರ್ಕಾರ ಅಂತಾನೆ ಜವಾಬ್ದಾರಿಯಿಂದಾನೆ ಮಾತಾಡ್ತಾ ಇರೋದು. ಮಾನ್ಯ ಅಧ್ಯಕ್ಷರೇ, ನಾವು ವಿಷಯಕ್ಕೆ ಬರ್ತಾ ಇದ್ದೇನೆ. ಈಗ ನಾನು ಕೊಟ್ಟಿರುವಂತ ಇಲೇನ್ ಮಂಡನೆ ಮಾಡಿದ್ದೇನೆ. ಫೆಬ್ರವರಿ 2026ನೇ ತಾರೀಕು ವಿತ್ತ ಸಚಿವಾಲಯ ಕೊಟ್ಟಂತ ಮಾಹಿತಿಗಳನ್ನು ನಿಮ್ಮ ಹತ್ರ ಕೊಡ್ತಾ ಇರೋದು. ಇದನ್ನ ಇಟ್ಕೊಂಡು ನಾವು ಹೇಳಿದ್ರೆ ನೀವ್ ಏನೇ ಹೇಳಿದ್ರೆ ನಾನು ಯಾವ್ದನ್ನ ನಂಬಲಿ? ವಿತ್ತ ಸಚಿವಾಲಯ ಹೇಳಿದ್ರೆ ನಂಬಲು, ಖರ್ಗೆ ಹೇಳಿದ್ ನಂಬಲು ನಾನು? ಇದನ್ನ ಇಟ್ಕೊಂಡು ಯೋಚನೆ ಮಾಡೋಣ, ಪ್ರಾಮಾಣಿಕವಾಗಿ ಚರ್ಚೆ ಮಾಡೋಣ. ಏನ್ ಬಹಳ ಏನು ಮುಳುಗೋಗೋದಿಲ್ಲ ದೇಶ, ರಾಜ್ಯನೂ ಮುಳುಗೋಗೋದಿಲ್ಲ. ಅಧ್ಯಕ್ಷರೇ, ಈ ತರ ಸಂಗತಿಗಳು ಉಲ್ಲೇಖ ಮಾಡಿದ್ದೇನೆ. ವಿತ್ತ ಸಚಿವಾಲಯ ಕೊಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೇನೆ. ತುಂಬಾ ಸಂಗತಿ ಇದೆ, ಆಮೇಲೆ ಕೊಡ್ತೇನೆ ನಾನು ನಿಮಗೆ. ಇಷ್ಟ್ರ ಮಧ್ಯೆ ಏನಾಯ್ತು? ಬಹಳಷ್ಟು ಸಂಗತಿಗಳಿದೆ ಚರ್ಚೆ ಮಾಡುವಂಥದ್ದು. ಏನೂ ಕೊಡ್ಲಿಲ್ಲ ನಮಗೆ. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಮಾತಾಡ್ಬೇಕಾದ್ರೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು ಸರ್. ಬಜೆಟ್ ಸಭೆಗೆ ಹೋಗ್ಬೇಕಾಗಿತ್ತು. ಹೋಗುವಂತ ಸಂದರ್ಭದಲ್ಲಿ ನೀವು ಏನ್ ನಿರೀಕ್ಷೆ ಮಾಡ್ತೀರಾ ಬಜೆಟ್ ಬಗ್ಗೆ ಅಂದ್ರು. ನಿರೀಕ್ಷೆ ಬಗ್ಗೆ ಏನ್ ಮಾಡೋಣ ನಾವು? ನಿರೀಕ್ಷೆ ಇಟ್ಕೊಂಡ್ರೆ ಬೇಸರ ಆಗತ್ತೆ. ಹಾಗಾಗಿ ಏನು ನಿರೀಕ್ಷೆ ಇಲ್ಲ ನನಗೆ ಅಂತ ಹೇಳಿದೆ. ನಿರೀಕ್ಷೆ ಇಲ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು 4 ಕೊಡ್ಲಿಲ್ಲ. ಒಂದು 3-4 ಸಂಗತಿಗಳಲ್ಲಿ ಬಿಟ್ರೆ ಏನು ಕೊಡ್ಲಿಲ್ಲ. ಏನ್ ಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆ ಕೂಡ ನಾನು ಸಲ್ಲಿಸಿದ್ದೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ. ಹೀಗೆ ಯೋಚನೆ ಮಾಡಿರುವಂತ ಬಜೆಟ್ ಇದು. ಒಟ್ಟಾರೆ ಅಭಿವೃದ್ಧಿ ಶೂನ್ಯವಾಗಿರುವಂತಹ ಬಜೆಟ್ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ನೀಡಬೇಕಾದಂತ 30,888 ಕೋಟಿ ಒಳಗಡೆ 11,786 ಕೋಟಿ ಕೇಂದ್ರ ಸರ್ಕಾರ ಒದಗಿಸಿದೆ. ಹಣ ಬಳಕೆ ಮಾಡಿದ ಬಗ್ಗೆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನೀಡಿದ ತಕ್ಷಣ ಇನ್ನೊಂದು 19,102 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟೇ ಇಲ್ಲ ಅಂತ ಹೇಳಿ ನೀವು ಬಜೆಟ್ ಪುಸ್ತಕದಲ್ಲಿ ಹೇಳಿಬಿಟ್ರೆ ಹೇಗಾಗತ್ತೆ? ಮಾಡಿದಿರಿ, ಇಂದಿರಾ ಕ್ಯಾಂಟೀನ್ಗೆ ಹಣ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ಹೇಳಲ್ಲ, ಕೊಟ್ಟಿರೋದ್ರ ಬಗ್ಗೆ ನಾನು ಗೌರವ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಪ್ರಮುಖ ಒಂದು ಅಭಿನಂದನೆ ಸಲ್ಲಿಸ್ತೇನೆ ನಾನು ನಿಮಗೆ ರಾಜ್ಯ ಸರ್ಕಾರಕ್ಕೆ. ಯಾವ್ದು ಗೊತ್ತಾ? ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ನೀವು. 16 ವರ್ಷದ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ನೋಡಬಾರದು ಅನ್ನೋ ಆದೇಶ ಮಾಡ್ತಿದ್ದೀರಲ್ಲ, ಅದಕ್ಕೊಂದು ಸರ್ಕಸ್ ಮಾಡಿ ಅದಕ್ಕೊಂದು ಸರಿಯಾದಂತ ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಾನು ನಿಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು
ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಸಲ್ಲಿಸೋರು ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ನಾವು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಇಟ್ಕೊಳ್ಳಿ. ಮತ್ತೆ ಈ ಬಾರಿ ನಾನು ಹೋದ ಬಾರಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಎಲ್ಲಿ ತನಕ ಮಾಡ್ತೀರಿ ಅಂತ. ಈ ಬಾರಿನ ಅದೇ ಪರಿಸ್ಥಿತಿ. ಅವ್ರಿಗೆ ವಿದ್ಯಾವಂತರನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು. ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದೀರಿ, ಆದರೆ ಮುಜರಾ ಇಲಾಖೆನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಅಷ್ಟೇ ನಂದು. ಅವ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಅಲ್ಪಸಂಖ್ಯಾತರಿಗೆ ಇಷ್ಟೊಂದು ಹಣ ಕೊಟ್ಟ ಮೇಲೆ ಮುಜರಾ ಇಲಾಖೆಗೆ ಯಾಕೆ ಕೊಡೋದಿಲ್ಲ ನೀವು? ದೇವಸ್ಥಾನಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಿದೆ ನಮಗೆ. ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಸರ್ಕಾರ ನೀನು ಕೋಮುವಾದಿ ಅಂತ ಹೇಳ್ಬಿಟ್ರೆ ನಮ್ಮನ್ನ. ಸತ್ಯ ಸಂಗತಿ ಹೇಳ್ತಾ ಇದ್ದೇವೆ. ಬಿಡಿಸಿ ಬಿಡಿಸಿ ಹೇಳ್ಬೋದು, ಸಮಯದ ಅಭಾವ ಇರೋದ್ರಿಂದ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಮಾನ್ಯ ಅಧ್ಯಕ್ಷರೇ. ಹೀಗಿರುವಂತ ಸಂದರ್ಭದೊಳಗಡೆ ಮಾಡ್ತೀನಿ. ಹೀಗಿರುವಂತ ಸಂದರ್ಭದಲ್ಲಿ ನಾವು ಈ ರಾಜ್ಯ ಸರ್ಕಾರ ನಂಬಿಕೊಂಡು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಸೇವಾ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಾಡಕ್ಕೆ ಅವಕಾಶ ಇದೆಯಾ? ಶಿವಮೊಗ್ಗ ನಗರಕ್ಕೆ ಕೊಟ್ಟಿದ್ದೀರಿ ನೀವು. ಶಿವಮೊಗ್ಗಕ್ಕೆ, ದಕ್ಷಿಣ ಕನ್ನಡಕ್ಕೆ, ಉತ್ತರ ಕನ್ನಡಕ್ಕೆ ಏನ್ ಕೊಟ್ರಿ ಗೊತ್ತೇನೋ? ದ್ವೇಷ ಭಾಷಣದ ಮಸೂದೆ ಕೊಟ್ರಿ. ನಮಗೇನು ಕೊಡ್ಲಿಲ್ಲ. ಮಾತಾಡಿದ್ರೆ ಹುಷಾರ್ ಮಗನೇ ಅಂತೇಳಿ ಒಳಗೆ ಕೂರಿಸಂತ ಕೆಲಸ ಮಾಡಿಬಿಟ್ರಿ ನಮಗೆ ಕೊಟ್ಟು. ಅದಕ್ಕೆ ಸ್ಪೆಷಲ್, ಅದಕ್ಕೊಂದು ತಂಡ ರಚನೆ ಮಾಡಿದ್ರಿ. ಪೊಲೀಸ್ ಸ್ಟೇಷನ್, ನಮಗೊಂದು ಪೊಲೀಸ್ ಸ್ಟೇಷನ್ ಕೊಡ್ಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ತೋಗ್ಬಿಟ್ಟ. ಸಾಮಾನ್ಯ ಹುಡುಗ, 16 ವರ್ಷನೂ ಆಗಿಲ್ಲ ಅವನಿಗೆ. SSLC ಓದ್ತಾ ಇದ್ದಾನ ಅವನು. ಅವನು ಮಾಡ್ರಾಯ್ತು. ಆ ಜಾಗಕ್ಕೊಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಈ ಬಜೆಟ್ ಕೊಡಕ್ ಆಗ್ಲಿಲ್ಲ ರೀ. ಸರ್ ಅಲ್ಲಿಗೆ ಬಹಳ ನಾನು ಬಂದಾಗಿಂದ ಕೇಳ್ತಾ ಇದ್ದೆ. ಅದಕ್ಕೆ ಹಿಂದೂ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ವಿ ನಾವು, ಪೊಲೀಸ್ ಸ್ಟೇಷನ್ ಬೇಕು ಅಂತ. ಮನೆ ಅಧ್ಯಕ್ಷರೇ, ನೋವಿನಿಂದ ಹೇಳ್ತಾ ಇದ್ದೀನಿ ಸರ್. ಜಾಗ ಕೊಟ್ಟಿದ್ದೀವಿ. ಜಾಗ ಕೊಟ್ಟರೆ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಅದು ಕಾನೂನು ಅಡಿ ಒಳಗೆ ಬರಲ್ಲ. ಜನ ಸತ್ ಮೇಲೆ ಕೊಡ್ತೀರಾ ನೀವು ಪೊಲೀಸ್ ಸ್ಟೇಷನ್? ಇನ್ನು 2 ಜನ ಸಾಯ್ಬೇಕಾಗಾದ್ರೆ ಪೊಲೀಸ್ ಸ್ಟೇಷನ್ ಬೇಕು. ವಿದ್ಯಾರ್ಥಿಗಳಿಗೆ ಮರ್ಡರ್ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಆ ಜಾಗಕ್ಕೆ ಪೊಲೀಸ್ ಸ್ಟೇಷನ್ ಹೊರಗಡೆ 35ನೇ ವಾರ್ಡಿನ ಜಾಗಕ್ಕೆ